ನೋಡಿ, ಇದು ಗುಂಡ್ಲುಪೇಟೆ ತಾಲೂಕು ಕಚೇರಿಯಲ್ಲಿ ಇರುವಂತಹ ಸಾರ್ವಜನಿಕ ಶೌಚಾಲಯಗಳು ಮತ್ತು ಇಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡ್ತಾ ಇರ್ಬೋದು ನೀವು. ಎಲ್ಲ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ನೋಡಿ ಯಾವ ರೀತಿ ಕಸ ಕಡ್ಡಿ. ಅಂದರೆ ನಮ್ಮ ತಾಲೂಕು ಕಚೇರಿಯ ಸಾರ್ವಜನಿಕ ಶೌಚಾಲಯವನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಯಾವ ಸ್ವಚ್ಛತೆ ಇದೆ ಅಂತ. ಕೇವಲ ಒಂದೇ ಒಂದು ಅದಕ್ಕೂ ಬೀಗ ಹಾಕಿದ್ದಾರೆ ನೋಡಿ, ಇದಕ್ಕೂ ಬೀಗ ಹಾಕಿದ್ದಾರೆ ನೋಡಿ. ಏನಿಲ್ಲ, ಸೊಳ್ಳೆಗಳ ಮನೆಯಾಗಿ ನಿರ್ಮಾಣವಾಗಿದೆ ಶೌಚಾಲಯ. ಅಂದರೆ ಇದರಲ್ಲೇ ಅರ್ಥ ಆಗುತ್ತೆ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೀತದೆ ಅಂತ. ತಾಲೂಕು ಕಚೇರಿಯಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ಅಂದರೆ ಇನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಪರಿಸ್ಥಿತಿ ಇದೆ ಎಂಬುದನ್ನು ನೀವು ಊಹೆ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಇದೆ. ಏನು ತಾಲೂಕು ಕಚೇರಿಯನ್ನೇ ಒಂದು ಡಸ್ಟ್ಬಿನ್ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ. ಮೇಲ್ಗಡೆ ಎಲ್ಲ ಅವ್ರ ಸಿಬ್ಬಂದಿಗಳೇ ತುಂಬಿರುವಂಥ ಎಲ್ಲ ಪತ್ರಗಳು ಮೇಲ್ಗಡೆ ಕಿಟಕಿಯಿಂದ ಎಸೆದು ಯಾವ ರೀತಿ ಇಟ್ಟಿದ್ದಾರೆ ನೋಡಿ ಪೇಪರ್ಗಳನ್ನ. ನೋಡಿ, ಅಂದರೆ ತಾಲೂಕು ಕಚೇರಿ ಈ ಸ್ಥಿತಿ ಇದೆ ಅಂದರೆ ಇನ್ನು ಗ್ರಾಮ ಪಂಚಾಯಿತಿಗಳು ಗ್ರಾಮ ಅಭಿವೃದ್ಧಿಗಳು ಎಲ್ಲಿ ಅಭಿವೃದ್ಧಿ ಆಗೋದು. ನೋಡಿ ಯಾವ ರೀತಿ ಇದೆ ಗುಂಡ್ಲುಪೇಟೆ ತಾಲೂಕು ಕಚೇರಿ. ಈ ಥರ ಮಾಡ್ತಾರಲ್ಲ ಇವರು, ಸ್ವಿಮ್ಮಿಂಗ್ ಬರಕ್ಕ ಇವ್ರು ಮಕ್ಕಳು ಯಾರಕ್ಕೆ ಮಾಡ್ಕೊ ಹೋಗ್ತಿದ್ದಾರೆ ಇವರು. ಹಿಂದ್ಗಡೆ ರಾಜು ಇಲ್ಲೊಂದು ರೂಮ್ ಇಟ್ಟಿದ್ದಾರೆ, ಫುಲ್ ಅಂಟಿಟ್ಟಿದ್ದಾರೆ ರಾಜು. ನೋಡಿ ಗುಂಡ್ಲುಪೇಟೆ ತಾಲೂಕು ಕಚೇರಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಕೇವಲ ಮುಂದ್ಗಡೆ ಮಾತ್ರ ಏನು ಅಧಿಕಾರಿಗಳು ರಾಜಕಾರಣಿಗಳು ಬರುವಂಥ ಸ್ಥಳವನ್ನು ಮಾತ್ರ ಒಂದು ಸ್ವಚ್ಛತೆ ಕಾರ್ಯವನ್ನು ಮಾಡಿ, ಇನ್ನು ಬೇರೆ ಕಡೆ ಎಲ್ಲ ಅದೇ ರೀತಿಯ ಎಲ್ಲ ನೈರ್ಮಲೀಕರಣ ನೋಡಿ. ಎಲ್ಲ ಟೀ ಕುಡಿದು ಯಾವ ರೀತಿ ಇಟ್ಟಿದ್ದಾರೆ ನೋಡಿ. ಎಲ್ಲ ಸಿಬ್ಬಂದಿಗಳದೇ ಏನು ಟೀ ಕುಡಿದು ಅವ್ರು ಏನೇನು ದಿನನಿತ್ಯದ ಕಾರ್ಯಗಳನ್ನು ಇಲ್ಲೇ ಬಿಸಾಡಿ ಹೋಗ್ತಾ ಇದ್ದಾರೆ. ಇದು ನಮ್ಮ ಸಾರ್ವಜನಿಕರ ಸೊತ್ತು ನೋಡಿ. ನೋಡಿ ಇದು ಯಾವ ಪುರಾತನ ಕಾಲದ ಡೋರ್ಗಳಿಗೂ ನೋಡಿಯಪ್ಪ ಯಾವ ರೀತಿಯಾಗಿದೆ. ಅವ್ರ ಮಕ್ಕಳನ್ನ ಯಾರಕ್ಕೆ ಮಾಡ್ಕೊಂಡು ಹೋಗೋರು ಹೊರತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜನಗಳು ಟ್ಯಾಕ್ಸ್ ಕಟ್ತಾರೆ. ಆ ಟ್ಯಾಕ್ಸ್ ಅನ್ನಲ್ಲ ಇವ್ರು ಬಂದು ಅವ್ರ ಮಕ್ಕಳನ್ನ ಯಾರಕ್ಕೆ. ಗುಂಡ್ಲುಪೇಟೆಯ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಕಣ್ಣಾರ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ನಮ್ಮ ಮಾದರಿ ಗುಂಡ್ಲುಪೇಟೆ ನೋಡಿ. ನಮ್ಮ ಸಾರ್ವಜನಿಕ ಕಚೇರಿ ತಾಲೂಕು ಕಚೇರಿ ಯಾವ ರೀತಿಯಾಗಿ ಅಂತ ನೀವು ವಿಡಿಯೋಗಳಲ್ಲಿ ನೋಡ್ತಿರ್ಬೋದು. ನಾವೇ ಕಸವನ್ನು ಒಂದು ಸುತ್ತಿ ಮಾಡುವಂಥ ಪರಿಸ್ಥಿತಿ ಉಂಟು. ಯಾಕಂದರೆ ಇದು ನಮ್ಮ ತಾಲೂಕು ಕಚೇರಿ, ನಮ್ಮ ಸೊತ್ತು, ನಮ್ಮ ಟ್ಯಾಕ್ಸ್ ಹಣದಲ್ಲೇ ಪ್ರತಿಯೊಂದು ಕೂಡ ನಡೆಯುವಂಥದ್ದು. ನೀವು ಬಂದಾಗ ನೋಡ್ತಾ ಇರ್ಬೋದು, ನಿಮಗೆ ಹಿಂದೆ ಎಲ್ಲ ತೋರಿಸೋ ಯಾವ ರೀತಿಯ ಒಂದು ನಿರ್ಮಲೀಕರಣ ಇದೆ. ಎಲ್ಲೆಲ್ಲೂ ಕಸಗಳು ಕಡ್ಡಿಗಳು ಅಲ್ಲಲ್ಲೇ ಬಿದ್ದಿದೆ. ನೀವು ತಾಲೂಕು ಕಚೇರಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಅಂತೆ. ಅದೇ ರೀತಿ ಇದನ್ನೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ಇನ್ನು ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿ ಯಾವ ರೀತಿ ಆಗಿರ್ಬೋದು. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಈ ಭಾಗದಲ್ಲಿ ಅಂತ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತಲ ಗ್ರಾಮ ಇದಕ್ಕಿಂತ ಹೆಚ್ಚು ಕಣ್ಣಾರ ನೋಡೋಕ್ಕಾಗಲ್ಲ. ಇಲ್ಲಿನ ಶೌಚಾಲಯವನ್ನು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಶೌಚಾಲಯ ಮಾಡಿದಂತೆ. ಒಂದೇ ಎಲ್ಲಕ್ಕೂ ಬೀಗ ಹಾಕಿದ್ದಾರೆ. ಯಾವುದೇ ರೀತಿಯ ಶೌಚಾಲಯ ಸೌಲಭ್ಯಗಳಿಲ್ಲ, ಸ್ವಚ್ಛತೆ ಇಲ್ಲ. ಎಲ್ಲಿ ಜನಗಳು ಸಾರ್ವಜನಿಕರ ಸೊತ್ತನ್ನು ಈ ರೀತಿ ದುರ್ಬಳಕೆ ಮಾಡ್ಕೊಂಡು ಬಂದಂಥ ಹಣವನ್ನು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಇವರು ಮಾಡ್ತಾ ಇಲ್ಲ. ಬಹಳಷ್ಟು ಹಿಂದುಳಿದ ಒಂದು ತಾಲೂಕು ಅಂತಲೇ ಹೇಳ್ಬೋದು ನಮ್ಮ ಗುಂಡ್ಲುಪೇಟೆ ತಾಲೂಕು. ರಸ್ತೆ ಬದಿಯಲ್ಲಿ ಪಾದಚಾರಿಗಳಿಗೆ ಓಡಾಡಲು ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಎಲ್ಲ ಗುಂಡಿಗಳು ಬಿದ್ದಿದೆ. ಎಷ್ಟೋ ಜನ ಕಾಲು ಮುರ್ಕೊಂಡಿದ್ದಾರೆ. ಅಂಥ ಘಟನೆಗಳು ಕೂಡ ಇಲ್ಲಿ ನಡೆದಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಕೇವಲ ಏನು CM ಅವ್ರು ಬರ್ತಾ ಇದ್ದಾರೆ ಅಂತ ಕೇವಲ ಹೆದ್ದಾರಿಯ ಅವ್ರು ಏನು ಸಾಗಿ ಹೋಗ್ತಾರೆ ಆ ಭಾಗವನ್ನು ಮಾತ್ರ ಅವರು ಸ್ವಚ್ಛತೆ ಕಾರ್ಯವನ್ನು ಮಾಡಿಕೊಂಡು ಅವರ ಮೆಚ್ಚಿಸೋಕ್ಕೋಸ್ಕರ ಇದೆಲ್ಲ ಒಂದು ಚುನಾವಣೆಯ ಗಿಮಿಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಹೊರತು ಜನರ ಅಭಿವೃದ್ಧಿ ಇವರಿಗೆ ಬೇಡವೇ ಬೇಡ.
ಜನರ ಸಂಕಷ್ಟಗಳು, ರೈತರ ಸಮಸ್ಯೆಗಳು ಇವ್ರು ಯಾರೂ ಕೂಡ ಆಳಿಸಲ್ಲ. ದಯವಿಟ್ಟು ಜನರು ಇದ್ರ ಬಗ್ಗೆ ಅರ್ಥಕೊಂಡು ಒಂದು ಒಳ್ಳೆಯ ಅಭ್ಯರ್ಥಿಗೆ ತಾವು ಮತವನ್ನು ಹಾಕಿದಾಗ ಮಾತ್ರ ಇದಕ್ಕೆ ಅಭಿವೃದ್ಧಿ ಕಾರ್ಯಗಳು ಸಾಧ್ಯ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಬಂಧುಗಳೇ.